ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂಥ ಗುಡುಗು ಸಹಿತವಾದಂಥ ಮಳೆಗೆ ಈಗಾಗಲೇ ಕೂಡ ನಾಗರಬಾವಿಯ ಮಾನಸ ನಗರದಲ್ಲಿ ಸಾಕಷ್ಟು ಮರಗಳು ಧರೆಗೆ ಉರುಳಿರುವಂಥದ್ದು. ಸದ್ಯ ನಾನು ಈಗಾಗಲೇ ಒಂದು ಮರ ಏನು ಧರೆಗೆ ಉರುಳಿತ್ತು ಅದರ ಮುಂಭಾಗದಲ್ಲಿದ್ದೀನಿ. ಒಂದು ಕಾರ್ನ ಮೇಲೆ ಕೂಡ ಈಗಾಗಲೇ ಮರದ ರೆಂಬೆ ಕೊಂಬೆಗಳು ಕೂಡ ಬಿದ್ದಿರುವಂಥದ್ದು, ಕಾರ್ನ ಗ್ಲಾಸ್ ಎಲ್ಲವೂ ಕೂಡ ಈಗಾಗಲೇ ಜಖಮಾಗಿರುವಂಥದ್ದು. ಈ ಒಂದು ಏರಿಯಾದ ನಾಗರಬಾವಿಯ ಸುತ್ತಮುತ್ತ ಇರುವಂಥ ಸಾಕಷ್ಟು ಏರಿಯಾಗಳಲ್ಲಿ ಈಗಾಗಲೇ ಕೂಡ 10ಕ್ಕೂ ಹೆಚ್ಚು ಮರಗಳು ಬಿದ್ದಿದೆ ಅನ್ನೋಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ನಿನ್ನೆ ರಾತ್ರಿ ಏನೊಂದು 10:30-11 ಗಂಟೆ ಸುಮಾರಿಗೆ ವಿಪರೀತವಾದಂಥ ಗಾಳಿ ಸಹಿತವಾದಂಥ ಮಿಂಚು ಸಹಿತವಾದಂಥ ಮಳೆ ಒಂದು ಆರಂಭವಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಮರ ಬಿದ್ದ ಹಿನ್ನೆಲೆಯಲ್ಲಿ ಏನೊಂದು ವಿದ್ಯುತ್ ತಂತಿ ಹರಿದು ಹೋಗಿತ್ತು. ಆ ವಿದ್ಯುತ್ ತಂತಿ ಕೂಡ ಈಗಾಗಲೇ ಕಟ್ಟಾಗಿರುವಂಥದ್ದು ಮನೆ ಮಾಲೀಕರು ಕೂಡ ಹೇಳ್ತಾ ಇದ್ರು. ನಿನ್ನೆ ರಾತ್ರಿ ಈ ಮರ ಬಿದ್ದಂಥ ಸಂದರ್ಭದಲ್ಲಿ ವಿದ್ಯುತ್ನ ಏನೊಂದು ತಂತಿ ಇದೆ ಅದರ ಸಂಪೂರ್ಣವಾಗಿ ಮನೆಯ ಕಾಂಪೌಂಡ್ ಇರ್ಬೋದು ಮತ್ತು ಗೇಟ್ ಮುಟ್ತಾ ಇದ್ರೆ ಅಲ್ಲಿ ಕೂಡ ಶಾಕ್ ಹೊಡಿತಾ ಇತ್ತು. ನಿನ್ನೆ ರಾತ್ರಿನೇ ನಾವು ಈಗಾಗಲೇ ಕೂಡ ಮುತ್ತಣ್ಣ ಪೂಜಾ ಸಮಗ್ರ ಕೃಷಿ ಮಾಡಿ 37 ಎಕರೆಯಲ್ಲಿ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. BBMPಗೆ ದೂರನ್ನ ಕೊಟ್ಟಿದ್ದೀವಿ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಈಗ ಹೇಳ್ತಾ ಇರುವಂಥ. ಆದರೆ ಇಲ್ಲಿವರೆಗೂ ಕೂಡ ಬಂದು ಯಾರು ತೆರವನ್ನು ಮಾಡಲಿಕ್ಕೆ ಮುಂದಾಗ್ತಿಲ್ಲ. ಈಗಷ್ಟೇ ಪೌರ ಕಾರ್ಮಿಕರು ಬಂದು ಅವರು ಸಣ್ಣ ಪುಟ್ಟ ರೆಂಬೆ ಕೊಂಬೆಗಳನ್ನು ಮಚ್ಚಿನ ಮೂಲಕವಾಗಿ ಕಡಿದು ತೆರವು ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಇದು ಮಚ್ಚಿನಿಂದ ಕಡಿದು ತೆರವು ಮಾಡುವಂಥ ಮರನೋ ರೆಂಬೆ ಕೊಂಬೆನೋ ಅಲ್ಲ. ಇದು ಮಷಿನ್ಗಳನ್ನು ತಂದು ಮರವನ್ನು ಕಟ್ ಮಾಡಿ ತೆರವು ಮಾಡಬೇಕಾಗತ್ತೆ. ಈ ಬಗೆಗೆ ಮಾತಾಡಲಿಕ್ಕೆ ಕಾರಿನ ಮಾಲೀಕರಾಗಿರೋಂಥವ್ರು ಕೂಡ ನಮ್ಮ ಜೊತೆಲಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟೊತ್ತಿಗೆ ಸರ್ ಈ ಘಟನೆ ನಡೆದಿತ್ತು? ಅರೌಂಡ್ 12:30 ಟೈಮಲ್ಲಿ ಸಿಕ್ಕಾಪಟ್ಟೆ ಸಿಡ್ಲು ಮತ್ತು ಮಳೆ ಸ್ಟಾರ್ಟ್ ಆಗಿತ್ತು. ಆ ಮಳೆ ಸ್ಟಾರ್ಟ್ ಆದಮೇಲೆ ನಾವು ಬಂದು ನೋಡಿದ್ವಿ ಗಾಳಿ ಮರ ತುಂಬ ಜಾಸ್ತಿ ಆಗ್ತಾಯಿತ್ತು, ಏನಾಗ್ತಾಯಿದೆ ಅಂತ. ಬಟ್ ಏನೂ ಕಾಣಿಸ್ತಾ ಇರಲಿಲ್ಲ. ಯಾವಾಗ ಜೋರಾಗಿ ಮರ ಒಂದು ದೊಡ್ಡ ಕೊಂಬೊಂದು ಬಿತ್ತೋ ಇಲ್ಲಿ, ಅವಾಗ ಗೊತ್ತಾಯಿತು ನಮ್ಮ ಕಾರ್ ಮೇಲೆ ಬಿದ್ದಿದೆ ಅಂತ. ಬಟ್ ಏನೂ ನಮ್ಗೆ ಮಾಡೋಕ್ಕಾಗಲಿಲ್ಲ. ಬಟ್ ಇಮಿಡಿಯೇಟಾಗೆ BBMPಗೆ ನೆನ್ನೆ ಕಂಪ್ಲೇಂಟ್ ಮಾಡಿದ್ವಿ. 1:11ಕ್ಕೆ ನಮಗೆ ಮೆಸೇಜ್ ಎಲ್ಲ ಬಂತು BBMP ಒಂದು ಕೇಸ್ ಅಸೈನ್ ಆಗಿದೆ ಅಂತ. ಬಟ್ ಯಾರೂ ಇವಾಗ ತನಕ ಯಾರೂ ಬಂದಿಲ್ಲ. ಫಾಲೋ ಅಪ್ ಮಾಡಿದ್ರೂ ಯಾರೂ ಬಂದು ನಮ್ಗೆ ಇದು ಮಾಡಿಲ್ಲ. ಸಾಮಾನ್ಯವಾಗಿ ಮಳೆಗಾಲ ಅಂತಿದ್ದಂತೆ BBMP ಇರ್ಬೋದು, ಬೆಸ್ಕಾಂ ಇರ್ಬೋದು, ಫುಲ್ ಅಲರ್ಟ್ ಆಗಿರಬೇಕು ಅಂತೇಳಿ ಜನಪ್ರತಿನಿಧಿಗಳು ಸರ್ಕಾರ ಹೇಳ್ತವೆ. ಆದರೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಅಲರ್ಟಾಗಿ ಇದ್ರೂ ಇದು ಗೊತ್ತಿಲ್ಲ ಅವ್ರ ಹತ್ರ ಎಷ್ಟು ರಿಸೋರ್ಸ್ ಇದೆ ಅಂತ. ಬಟ್ ನಿನ್ನೆ ನಡೆದಿರೋ ಮಳೆಗೆ ಸುಮಾರು ಕಡೆ ಆಗಿರ್ಬೋದು, ನಾವು ಅರ್ಥ ಮಾಡ್ಕೊತೀವಿ. BBMP ಅವ್ರಿಗೆ ಸುಮಾರು ಕಂಪ್ಲೇಂಟ್ಸ್ ಹೋಗಿರ್ಬೋದು, ಎಲ್ಲರೂ ಇದು ಮಾಡ್ತಾ ಇದ್ದಾರೆ ಅಂತ ಅನ್ಕೊತೀವಿ. ಬಟ್ ಆದ್ರೂ ಒಂದು ಕಡೆ ಎಮರ್ಜೆನ್ಸಿ ಅಂತ ಹೇಳಿದ್ಮೇಲೆ ಒಂದು ನಂಬರು ಒಂದು ಕೇಸು ಇದು ಮಾಡಿದ್ಮೇಲೆ ಅಟ್ಲೀಸ್ಟ್ ಅವ್ರು ರೆಸ್ಪಾಂಡ್ ಮಾಡೋ ರೀತಿ ಆದ್ರೂ ಇರಬೇಕು. ಇಲ್ಲಿ ನಡೀತಾ ಇದೆ ಹಿಂಗೆ ಅಂತ. ಏನೇನು ಹಾನಿ ಆಗಿದೆ ಸರ್ ಈಗಾಗಲೇ? ಸದ್ಯ ನಮ್ದು ಒಂಚೂರು ಗೇಟ್ ಮೇಲೆ ಒಂಚೂರು ಡೆಂಟ್ ಆಗಿದೆ. ಈ ಗೇಟ್ ನೀವು ನೋಡ್ತಾ ಇದ್ದೀರಲ್ಲ, ಆಮೇಲೆ ನಮ್ಮದು ಕಾರ್ ಮೇಲೆ ಬಿದ್ದು ಕಾರು ಒಂಚೂರು ಡೆಂಟ್ ಆಗಿದೆ, ವಿಂಡ್ಶೀಲ್ಡ್ ಎಲ್ಲ ಹೋಗಿದೆ. ಏನಂದರೆ ನಾನು ಕಾಂಪೌಂಡ್ ಮೇಲೂ ಬಿದ್ದಿದೆ. ಈಗ ಅವ್ರು ಬಂದು ತೆಗೆದ್ರೇ ಗೊತ್ತಾಗುತ್ತೆ ಏನೇನು ಆಗಿದೆ ಅಂತ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ವಿದ್ಯುತ್ ತಂತಿ ಕೂಡ ಕಟ್ಟಾಗಿತ್ತು. ರಾತ್ರಿ ಏನೋ ಗೇಟ್ ಮುಟ್ಟಿದ್ರೆ ಕರೆಂಟ್ ಶಾಕ್ ಹೊಡಿತಿತ್ತು ಅಂತ ರಾತ್ರಿ ನೋಡೋಣ ಅಂತ ಬಂದಾಗ ಏನಾಗಿತ್ತು, ವಿದ್ಯುತ್ ತಂತಿ ಎಲ್ಲ ಕಟ್ಟಾಗಿತ್ತು. ನಾವು ಏನಾದರೂ ಏನಾದರೂ ಮಾಡ್ಬೋದಾ ಅಂತ ಬಂದು ಹಿಂಗೆ ಟಚ್ ಮಾಡಿದಾಗ ಸ್ವಲ್ಪ ಶಾಕ್ ಹೊಡಿತು. ಅದಕ್ಕೆ ನಾವು ಬಿಟ್ಬಿಟ್ವಿ ಮತ್ತು ಯಾಕಂದರೆ ಮಳೆ ಅಲ್ಲ ರಾತ್ರಿ ಸರಿ ಇದೆ ಅಂತ. ಬಟ್ ಬೆಸ್ಕಾಂ ಅವ್ರು ಇಮಿಡಿಯೇಟಾಗೆ ಪವರ್ ಕಟ್ ಮಾಡಿದ್ರು. ಅವ್ರು ಕಂಪ್ಲೇಂಟ್ ಮಾಡಿದ್ದಕ್ಕೆ ಪವರ್ ಕಟ್ ಮಾಡಿಬಿಟ್ಟು ಅವರು ನೆಕ್ಸ್ಟ್ ನೀವು ಯಾವಾಗ ಇದು ಮಾಡ್ತೀರೋ ಆವಾಗ ನಾವು ಪವರ್ ರಿಸ್ಟೋರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋದರು. ಅಂದರೆ ಇವಿಷ್ಟು ಕೂಡ ಕಾರ್ನ ಮಾಲೀಕರಾಗಿರೋಂಥವ್ರು ಹೇಳ್ತಿರೋದು. ನಿನ್ನೆ ರಾತ್ರಿ ಸುರಿದಂಥ ಧಾರಾಕಾರ ಮಳೆಯ ಹಿನ್ನೆಲೆಯಲ್ಲಿ ಒಂದು ಕಾರಿನ ಮೇಲೆ ಕೂಡ ಮರದ ಕೊಂಬೆ ಬಿದ್ದಿತ್ತು ಅನ್ನೋಂಥ ಮಾತುಗಳನ್ನು ಈಗಾಗಲೇ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.